ಇಂದು IPL ಮ್ಯಾಚ್ ತುಂಬ ಚೆನ್ನಾಗಿತ್ತು. ನಿನ್ನಂತೆಯೇ ನಾನು ಸಹ ಪೂರ್ತಿ ಮ್ಯಾಚ್ ನೋಡಿದೆ. ಅಬ್ಬಾ, ಎಂತಹ ಪಂದ್ಯ! ಕೊನೆಯ ಕ್ಷಣದವರೆಗೂ ಎದೆ ಬಡಿತ ಹತೋಟಿಯಲ್ಲೇ ಇರಲಿಲ್ಲ. ಎಲ್ಲಿ ನಮ್ಮ ಕಡೆಯವರು ಸೋಲ್ತಾರೋ ಅಂತ ಆತಂಕ, ಮತ್ತೊಂದು ಕಡೆ ನಮ್ಮವರು ಗೆಲ್ಲಲಿ ಅನ್ನೋ ಆಸೆ. ಅಂತೂ ಗೆದ್ರು, ಬಹಳ ಸಂತೋಷವಾಯಿತು. ಆಗ ನೆನಪಿಗೆ ಬಂದವನೇ ನನ್ನ ಶಿಷ್ಯ. ತಕ್ಷಣ ನಿನ್ನ ವಾಟ್ಸಪ್ ಸ್ಟೇಟಸ್ ನೋಡಿದೆ. ಸ್ಟೇಟಸ್ ತುಂಬೆಲ್ಲ ವಿಜಯೋತ್ಸಾಹದ ಭಾವಚಿತ್ರಗಳು. ಆದರೆ ಒಂದು ಯೋಚನೆ ಮಾಡು, ಆ ಆಟದಲ್ಲಿ ಇದ್ದವರು ನಿನ್ನ ಅಣ್ಣನಲ್ಲ, ತಮ್ಮನಲ್ಲ, ಬಂಧು ಅಂತೂ ಅಲ್ವೇ ಅಲ್ಲ. ಅಂಥವರಿಗೆ ನಿನ್ನ ಹೃದಯ ತವಕಿಸುತ್ತದೆಯಾದರೆ ನಿನ್ನ ಹೆತ್ತು ಹೊತ್ತು ಸಾಕಿದ ನಿನ್ನ ಅಪ್ಪ ಅಮ್ಮನಿಗೆ ನಿನ್ನ ಬಗ್ಗೆ ಏನನಿಸಬಹುದು? ಯಾರ್ದೋ ಆಟದಲ್ಲಿ ಪ್ರತಿ ಬಾಲ್ ನಿನಗೆ ಕುತೂಹಲ ಮೂಡಿಸುತ್ತದೆ ಅಂದರೆ ನಿನ್ನ ತಂದೆಗೆ ನಿನ್ನ ಪ್ರತಿ ಹೆಜ್ಜೆ ಎಷ್ಟು ಕುತೂಹಲ ಇರಬಹುದು ಹೇಳು? ನಿನ್ನ ತಾಯಿಗೆ ನಿನ್ನ ಪ್ರತಿಯೊಂದು ಕ್ಷೇಮ ಸುಖ ಎಷ್ಟು ಮುಖ್ಯವಾಗಿರಬಹುದು ಹೇಳು? ನಿನ್ನ ಮೆಚ್ಚಿನ ತಂಡ ಸೋತಾಗ ಈ ಸಲ ಕಪ್ ನಮ್ಮದೇ ಅಂತ ನೀನು ತಂಡವನ್ನು ಹುರಿದುಂಬಿಸುತ್ತೀಯ. ಆದರೆ ಅದು ಅವರಿಗೆ ತಿಳಿಯಲ್ಲ. ಆದರೆ ನೀನು ಪ್ರತಿ ಸಲ ಸೋತಾಗ ನಿನ್ನ ತಂದೆ ಈ ಸಲ ಜಯ ನನ್ನ ಮಗನದೇ ಅಂತ ಹೇಳೋದು ನಿನಗೆ ಅರ್ಥ ಆಗಲ್ಲ. ನಿನ್ನ ತಾಯಿ ಪ್ರತಿ ಬಾರಿ ನಿನ್ನ ಹಿತಕ್ಕಾಗಿ ದೇವರಿಗೆ ಕೈ ಮುಗಿಯುವುದು ನಿನಗೆ ಕಾಣಸಿಗಲ್ಲ. ಯಾರೋ ಆಟಗಾರ 100 ಬಾರಿಸಿದಾಗ ಅವರ ಫೋಟೋನ ನಿನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿಕೊಂಡು ಸಂಭ್ರಮ ಪಡುತ್ತೀಯ. ಆದರೆ ನೀನು ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ತೆಗೆದರೆ ನಿನ್ನ ತಂದೆಯ ತಾಯಿಯ ಹೃದಯದಲ್ಲಿ ಉಲಿಯುವ ಹೆಮ್ಮೆ ನಿನಗೆ ಊಹಿಸಲಾಗದು. ವಾಟ್ಸ್ಯಾಪ್ ಇರೋದರಿಂದ ನಿನಗೆ ಸ್ಟೇಟಸ್ ಇದೆ, ಆದರೆ ನೀನೇ ನಿನ್ನ ತಂದೆ ತಾಯಿಗೆ ಸ್ಟೇಟಸ್ ಕಣಪ್ಪ. ಇವತ್ತು ನೀನು ನಿನ್ನ ಸ್ಟೇಟಸ್ಸಲ್ಲಿ ಐ ಆಮ್ ವಿತ್ ಯು ದೆನ್ ನೌ ಫಾರ್ ಎವರ್ ಅಂತ ಒಬ್ಬ ಕ್ರಿಕೆಟ್ ಆಟಗಾರನ ಫೋಟೋ ಕೆಳಗೆ ಹಾಕಿದ್ದೀಯಾ. ಆದರೆ ಈ ಮಾತನ್ನು ನೀನು ನಿನ್ನ ತಂದೆ ತಾಯಿಗೆ ಹೇಳಬೇಕು. ಆ ಇಬ್ಬರು ಜೀವಿಗಳು ನಿನಗಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ. ಒಂದು ದಿನ ಅವರು ಸುಸ್ತಾಗಿ ನಿಲ್ಲುತ್ತಾರೆ. ಅಂದು ನೀನು ಅವರ ಆಸರೆಯಾಗಬೇಕು. ಐ ಆಮ್ ವಿತ್ ಯು ದೆನ್ ನೌ ಫಾರ್ ಎವರ್ ಅಂತ ಅವರಿಗೆ ಹೇಳಬೇಕು. ಒಂದು ಟೀಮ್ ಟೇಬಲ್ನಲ್ಲಿ ಮೊದಲನೆಯ ಸ್ಥಾನ ಪಡೆದರೆ ಎಷ್ಟು ಸಂತೋಷ ಪಡುತ್ತೀಯಲ್ವಾ? ಅದೇ ನೀನು ನಿನ್ನ ಜೀವನದ ಟೇಬಲ್ನಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೆ ನಿನ್ನ ತಂದೆ ತಾಯಿಗೆ ಇನ್ನೆಷ್ಟು ಖುಷಿಯಾಗಬಹುದು. IPLನಲ್ಲಿ ಪ್ರತಿ ಆಟಗಾರ ಯಾವುದೇ ದೇಶದ ಯಾವುದೇ ರಾಜ್ಯದವನಾದರೂ ಸರಿ ತನ್ನನ್ನು ದುಡ್ಡು ಕೊಟ್ಟು ಆರಿಸಿರುವ ತಂಡಕ್ಕೆ ನಾನು ಆಡಬೇಕು, ಆ ತಂಡ ಗೆಲ್ಲಬೇಕು ಎಂದು ಆಡುತ್ತಾನೆ. ಅದೇ ತರಹ ನಿನ್ನ ಮನೆಯವರ ಋಣ ನಿನ್ನ ಮೇಲಿದೆ. ಅದಕ್ಕಾಗಿ ನೀನು ಆಡಬೇಕು, ಆ ಟೀಮ್ ಗೆಲ್ಲಬೇಕು. ಅದು ನಿನ್ನ ತಂದೆ ತಾಯಿಯ ಟೀಮ್. ನೀನು ನಿನ್ನ ಟೀಮ್ಗೆ ಸಪೋರ್ಟ್ ಮಾಡಬೇಕು. ನೀನು ನಿನ್ನ ಟೀಮ್ಗೆ ಸಪೋರ್ಟ್ ಮಾಡಬೇಡ ಅಂತ ಹೇಳುತ್ತಿಲ್ಲ. ಆದರೆ ನಿನ್ನ ತಂಡ ಗೆಲ್ಲಬೇಕು ಅಂತ ಹೇಗೆ ನೀನು ನಿರೀಕ್ಷೆ ಮಾಡುತ್ತಿದೀಯಾ, ಹಾಗೆಯೇ ನೀನು ಗೆಲ್ಲಲಿ ಅಂತ ನಿನ್ನ ಮನೆ ನಿನ್ನದೇ ಆದ ಟೀಮ್ ನಿರೀಕ್ಷೆಯಲ್ಲಿದೆ. ಅದನ್ನು ಹುಸಿ ಮಾಡಬೇಡಪ್ಪ. ನೀನು ಮತ್ತು ನಿನ್ನ ಟೀಮ್ ಗೆಲ್ಲಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ.